ಪ್ರಿಯ ಅಭ್ಯರ್ಥಿಗಳೇ, ನೀವು 2022ರಲ್ಲಿ CISFನಲ್ಲಿ ಹೆಡ್ ಕಾನ್ಸ್ಟೇಬಲ್ ASIನಲ್ಲಿ ನೀವು ಫಾರ್ಮ್ ಹಾಕಿದ್ದೀರಿ. ಅಂತಹ ಅಭ್ಯರ್ಥಿಗಳು ಫಿಸಿಕಲ್ಗೆ ತಯಾರಾಗಬೇಕು. ಏಕೆಂದರೆ 30 ಜನವರಿ 2023ರಿಂದ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗಲಿವೆ. ಫಿಸಿಕಲ್ ಆದ ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ನಡೆಸಲಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಹೇಳುವುದೇನೆಂದರೆ, ಎಕ್ಸಾಮ್ನಲ್ಲಿ ಯಾವ ಮಾಡೆಲ್ ಆಗಿ ಕ್ವಶನ್ ಪೇಪರ್ ಬರುತ್ತದೆ ಮತ್ತು ಯಾವ ಸಬ್ಜೆಕ್ಟಿನಿಂದ ಕ್ವಶನ್ ಕೇಳುತ್ತಾರೆ ಮತ್ತು ಎಕ್ಸಾಮ್ ಯಾವ ರೀತಿ ಇರುತ್ತದೆ ಎಂದು ಹೇಳುತ್ತೇವೆ. ಫಿಸಿಕಲ್ ಆದ ಎಷ್ಟು ದಿನಗಳ ನಂತರ ಎಕ್ಸಾಮ್ಗೆ ಕರೆಯುತ್ತಾರೆ, ನೀವು ಯಾವ ತರಹ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಎಂದು ಹೇಳುತ್ತೇವೆ. ಹಾಗಿದ್ದರೆ ಯಾವುದೇ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಪ್ರಿಯ ಅಭ್ಯರ್ಥಿಗಳೇ, ನಿಮ್ಮ ಫಿಸಿಕಲ್ 30 ಜನವರಿ 2023ರಿಂದ ಸ್ಟಾರ್ಟ್ ಆಗುತ್ತವೆ. ಅದಕ್ಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಳ್ಳಬೇಕು. ಹಾಗೆ ಇದು 30 ಜನವರಿಯಿಂದ ಹಿಡಿದು ಒಂದು ತಿಂಗಳವರೆಗೆ ನಡೆಯುತ್ತೆ. ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತದೆ ಯಾವ ಡೇಟಿಗೆಂದು. ಹಾಗೆ ಫೆಬ್ರವರಿ ತಿಂಗಳ ಎಲ್ಲ ಫಿಸಿಕಲ್ ಇರುತ್ತದೆ ಮತ್ತು ಮಾರ್ಚ್ ಒಳಗಡೆ ನಿಮ್ಮ ಎಕ್ಸಾಮ್ ಇರುವುದಿಲ್ಲ. ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ನಲ್ಲಿ ಬರಬಹುದು. ಪ್ರಿಯ ಅಭ್ಯರ್ಥಿಗಳೇ, ಫಿಸಿಕಲ್ ಏನು ಅಷ್ಟು ಹಾರ್ಡ್ ಇರುವುದಿಲ್ಲ. ಮೇನ್ ಎಕ್ಸಾಮ್ ಇರುತ್ತದೆ. ಅದಕ್ಕೆ ಎಕ್ಸಾಮ್ ಈಗಿಂದಲೇ ತಯಾರಾಗಬೇಕು. ಮತ್ತು ಎಕ್ಸಾಮ್ನಲ್ಲಿ ಯಾವ ಟಾಪಿಕ್ ಕ್ವಶನ್ ಬರುತ್ತವೆ, ಯಾವ ಸಬ್ಜೆಕ್ಟ್ ಕೇಳುತ್ತಾರೆ, ಎಷ್ಟು ಕ್ವಶನ್ ಇರುತ್ತವೆ, ಎಷ್ಟು ಮಾರ್ಕ್ಸ್ ಇರುತ್ತದೆ, ಟೈಮ್ ಎಷ್ಟು ಕೊಟ್ಟಿರುತ್ತಾರೆ, ಹಾಗೆಯೇ ನಿಮ್ಮ ಎಕ್ಸಾಮ್ OMR ಟೆಸ್ಟ್ ಹೇಗಿರುತ್ತದೆ ಮತ್ತು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಆಗಿರಬಹುದು. ಈ ಎಕ್ಸಾಮ್ PST ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ಮೇಲೆ ಎಕ್ಸಾಮ್ ಇರುತ್ತದೆ. ಹಾಗೆಯೇ 100 ಕ್ವಶನ್ ಪೇಪರ್ ಇರುತ್ತದೆ. 100 ಮಾರ್ಕ್ಸ್ನಿಂದ ಆಗಿರುತ್ತದೆ. 2 ಗಂಟೆ ಟೈಮ್ ಇರುತ್ತದೆ. ನಿಮಗೆ 4 ಪಾರ್ಟ್ ಕ್ವಶನ್ ಪೇಪರ್ ಇರುತ್ತದೆ. ಮೊದಲನೇ ಪಾರ್ಟ್ A ಜನರಲ್ ಇಂಟೆಲಿಜೆನ್ಸ್ ಅಂದರೆ ರೀಸನಿಂಗ್ನಿಂದ 25 ಕ್ವಶನ್ ಬರುತ್ತವೆ. ಮಾರ್ಕ್ಸ್ ಕೂಡ 25 ಇರುತ್ತವೆ. ಎರಡನೇದು ಪಾರ್ಟ್ B, ಇದು ಜನರಲ್ ನಾಲೆಜ್ ಇರುತ್ತದೆ. ಇದು 25 ಕ್ವಶನ್ ಇರುತ್ತದೆ. 25 ಮಾರ್ಕ್ಸ್ ಎಂದು ಆಗಿರುತ್ತದೆ. ಪಾರ್ಟ್ C ಇದು ಅರ್ಥಮೆಟಿಕ್ ಅಂದರೆ ಮ್ಯಾಥ್ಸ್. ಇದು ಕೂಡ 25 ಕ್ವಶನ್ ಇರುತ್ತದೆ. ಹಾಗೆಯೇ 25 ಮಾರ್ಕ್ಸ್ ಕೂಡ ಇರುತ್ತದೆ. ಪಾರ್ಟ್ D ಜನರಲ್ ಇಂಗ್ಲಿಷ್ ಆರ್ ಹಿಂದಿ, 2 ಸಬ್ಜೆಕ್ಟ್ ಇರುತ್ತವೆ. ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಇದರದ್ದು ಕೂಡ 25 ಕ್ವಶನ್ ಇರುತ್ತದೆ. ನಿಮಗೆ 25 ಮಾರ್ಕ್ಸ್ ಇರುತ್ತವೆ. ಟೋಟಲ್ ಆಗಿ ನಿಮಗೆ 100 ಕ್ವಶನ್ ಇರುತ್ತವೆ. 100 ಮಾರ್ಕ್ಸ್ ಇರುತ್ತವೆ. ನಿಮಗೆ 120 ನಿಮಿಷ ಟೈಮ್ ಕೊಟ್ಟಿರುತ್ತಾರೆ ಪರೀಕ್ಷೆ ಬರೆಯಲು. ಯಾವ ರೀತಿ ಎಕ್ಸಾಮ್ ಇರುತ್ತದೆ ಅಂದರೆ, ನಿಮಗೆ ಕ್ವಶನ್ ಪೇಪರ್ ಬರುತ್ತದೆ. ಅಬ್ಜೆಕ್ಟಿವ್ ಟೈಪ್ ಆರ್ ಮಲ್ಟಿಪ್ಲೈ ಚಾಯ್ಸ್ ಕ್ವಶನ್ ಅಂದರೆ ಎಲ್ಲ ಕ್ವಶನ್ ಮಲ್ಟಿಪ್ಲೈ ಚಾಯ್ಸ್ ಆಗಿರುತ್ತದೆ. ಒಂದು ಕ್ವಶನ್ಗೆ 4 ಆನ್ಸರ್ ಕೊಟ್ಟಿರುತ್ತಾರೆ. ಅದರಲ್ಲಿ ಒಂದು ಸರಿ ಆನ್ಸರ್ ಟಿಕ್ ಮಾಡಬೇಕು. ಇದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಹಾಗೆ ನಿಮಗೆ 12ನೇ ತರಗತಿ ಲೆವೆಲ್ ಕ್ವಶನ್ ಪೇಪರ್ ಇರುತ್ತದೆ. ಅಂದರೆ ನೀವು ಅಪ್ಲಿಕೇಶನ್ ಕೂಡ 12ನೇ ತರಗತಿಯಿಂದ ಹಾಕಿರ್ತೀರಲ್ಲ, ಅದಕ್ಕೆ. ಪ್ರಿಯ ಅಭ್ಯರ್ಥಿಗಳೇ, ಇದು CISF ಹೆಡ್ ಕಾನ್ಸ್ಟೇಬಲ್ ಡೀಟೇಲ್ಸ್. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ದಲ್ಲಿ 1,10,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಂದು ದಿವಸ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿ ನೀಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ 2023 ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC,
ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.